ವಂದೇ ಭಾರತ್ ರೈಲಿನಲ್ಲಿ ಆಹಾರ ಹೇಗಿದೆ ಗೊತ್ತಾ? ಹಳಸಿದ ಆಹಾರ ವಿತರಕರಿಗೆ ತಕ್ಕ ಪಾಠ ಕಲಿಸಿದ ಸರ್ಕಾರ. ವಂದೇ ಭಾರತ್ ರೈಲು ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಜನ ಮಾತನಾಡ್ಕೊಳ್ತಾ ಇದ್ರು. ಈಗ ವಂದೇ ಭಾರತ್ ರೈಲಿನಲ್ಲಿ ಆಹಾರ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಆಹಾರ ತುಂಬಾ ಕೆಳಮಟ್ಟದಲ್ಲಿದೆ, ವಾಸನೆ ಬರ್ತಾ ಇದೆ, ಹಳಸೋಗಿದೆ ಅಂತ ಪ್ರಯಾಣಿಕ ಆಕಾಶ್ ಅನ್ನುವಂತಹ ವ್ಯಕ್ತಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಹಾಗೆ ಅದಕ್ಕೆ ರೈಲ್ವೆ ಇಲಾಖೆ ತಕ್ಷಣವೇ ರಿಪ್ಲೈ ಮಾಡಿದೆ. ಏನು ಅಂತಂದ್ರೆ 25,000 ರೂಪಾಯಿ ದಂಡವನ್ನ ಯಾರು ಗುತ್ತಿಗೆದಾರ ಇದ್ದಾನಲ್ವಾ ಅವನಿಂದ ವಸೂಲಿ ಮಾಡಿದೆ. ಇನ್ನು ಹಾಗೆ ಮುಂದುವರೆದ್ರೆ ನಿಜಕ್ಕೂ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಗುತ್ತಿಗೆದಾರನಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಯಾಕೆ ಇವರು ಹಳಸಿದ ಆಹಾರವನ್ನ ನೀಡಿದ್ರು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ವಂದೇ ಭಾರತ್ ರೈಲು ಪ್ರಯಾಣಿಕರಿಗೆ ಉತ್ತಮ ಸೇವೆಯನ್ನ ಒದಗಿಸುವ ಮೂಲಕ ಭಾರತದಲ್ಲಿ ಭಾರಿ ಜನಮನ್ನಣೆಯನ್ನ ಪಡೆದಿದೆ. ಆದರೆ ಇದೀಗ ಈ ಮಾರ್ಗದ ವಂದೇ ಭಾರತ್ ರೈಲಿನಲ್ಲಿ ಹಳಸಿದ ಹಾಗೂ ಕಳಪೆ ಆಹಾರ ವಿತರಿಸಿದ ಗಂಭೀರ ಆರೋಪ ಮೊದಲ ಬಾರಿ ಕೇಳಿ ಬಂದಿತ್ತು. ಇದಕ್ಕೆ ಭಾರತೀಯ ರೈಲ್ವೆ ಇಲಾಖೆ ತೆಗೆದುಕೊಂಡ ನಿರ್ಧಾರ ಸೂಕ್ತ ಅಂತ ಅನಿಸ್ತಾ ಇದೆ. ನವದೆಹಲಿಯಿಂದ ವಾರಣಾಸಿಗೆ ಹೊರಟಿದ್ದ ವಂದೇ ಭಾರತ್ ರೈಲಿನಲ್ಲಿ ವಾಸನೆ ಬರುತ್ತಿದ್ದ ಆಹಾರದ ಬಗ್ಗೆ ಟ್ವೀಟ್ನಲ್ಲಿ ಪ್ರಯಾಣಿಕರು ಊಟದ ಸ್ಥಿತಿಗತಿಯನ್ನ ಹೇಳಿದ್ದಾರೆ. ಇದಕ್ಕೆ ಕೂಡಲೇ ಸ್ಪಂದಿಸಿದ ರೈಲ್ವೆ ಇಲಾಖೆಯವರು ವಂದೇ ಭಾರತ್ ರೈಲಿನ ಆಹಾರ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರರ ಸಂಸ್ಥೆಗೆ ಬರೋಬ್ಬರಿ 25,000 ರೂಪಾಯಿ ದಂಡವನ್ನ ವಿಧಿಸಿದೆ. ಅಲ್ಲದೆ ಇದೇ ರೀತಿ ಆಹಾರವನ್ನ ನೀಡುವ ದೂರು ಕೇಳಿ ಬಂದ್ರೆ ಮುಂದೆ ಗುತ್ತಿಗೆದಾರರನ್ನ ರದ್ದು ಮಾಡಲಾಗುತ್ತೆ ಅಂತ ಕಟ್ಟೆಚ್ಚರಿಕೆಯನ್ನ ನೀಡಿದೆ. ಆಕಾಶ್ ಕೇಸರಿ ಎಂಬುವರು ದೆಹಲಿಯಿಂದ ವಾರಣಾಸಿಗೆ ವಂದೇ ಭಾರತ್ ರೈಲಿನಲ್ಲಿ ಹೊರಟಿದ್ರು. ಮಧ್ಯಾಹ್ನದ ವೇಳೆಗೆ ಊಟವನ್ನ ರೈಲಿನಲ್ಲಿಯೇ ಕೊಡಲಾಗಿತ್ತು. ಆದ್ರೆ ಊಟದ ಗುಣಮಟ್ಟ ಅಷ್ಟೇನು ಚೆನ್ನಾಗಿ ಇರಲಿಲ್ಲ, ವಾಸನೆ ಬರ್ತಾ ಇತ್ತು. 4-5 ಪ್ರಯಾಣಿಕರಿಗೆ ಇದೇ ಅನುಭವವಾಗಿದೆ. ಈ ಬಗ್ಗೆ ಊಟ ನೀಡಿದವರಿಗೆ ಮಾಹಿತಿ ಕೊಟ್ಟರೆ ಅವರು ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ, ಅದಕ್ಕೋಸ್ಕರ ಟ್ವೀಟ್ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಊಟದ ತಟ್ಟೆಗಳು ಹಾಗೂ ಬಾಕ್ಸ್ಗಳ ವಿಡಿಯೋ ಮಾಡಿದ್ದ ಆಕಾಶ್ ಅದನ್ನ ಟ್ವೀಟ್ ಖಾತೆಯ ಮೂಲಕ ಹಂಚಿಕೊಂಡಿದ್ದಾರೆ. ಭಾರತೀಯ ರೈಲ್ವೆ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ್ ಹಾಗೂ ವಂದೇ ಭಾರತ್ ರೈಲು ಅಕೌಂಟಿಗೆ ಟ್ಯಾಗ್ ಮಾಡಿದ್ರು. ನನಗೆ ನೀಡಿರುವ ಊಟ ವಾಸನೆ ಬರ್ತಾ ಇದೆ, ಅದು ಅತ್ಯಂತ ಕೆಟ್ಟ ಊಟ, ಗುಣಮಟ್ಟವೂ ಕೂಡ ಚೆನ್ನಾಗಿಲ್ಲ. ನನಗೆ ನನ್ನ ಊಟದ ಹಣವನ್ನ ವಾಪಸ್ ನೀಡಿ. ಇಂತಹ ಗುತ್ತಿಗೆದಾರರಿಂದ ವಂದೇ ಭಾರತ್ ರೈಲಿನ ಹೆಸರು ಹಾಳಾಗ್ತಿದೆ ಅಂತ ಆಕಾಶ್ ಆಕ್ರೋಶವನ್ನ ಹೊರಹಾಕಿದ್ರು. ಇದನ್ನ ಗಮನಿಸಿದ ಭಾರತೀಯ ರೈಲ್ವೆಯ IRCTC ಎಚ್ಚೆತ್ತುಕೊಂಡು ಈ ಬಗ್ಗೆ ವಿಚಾರಣೆಯನ್ನ ನಡೆಸಿದೆ. ಇದು ನಿಜ ಎನ್ನುವುದು ತಿಳಿದು ಬಂದಿದೆ. ಆಹಾರ ಗುತ್ತಿಗೆ ಪಡೆದವರಿಗೆ 25,000 ರೂಪಾಯಿ ದಂಡವನ್ನ ವಿಧಿಸಿದೆ. ನಿಮಗೆ ಆಗಿರುವ ತೊಂದರೆಗೆ ಕ್ಷಮೆಯನ್ನ ಯಾಚಿಸುತ್ತೇವೆ. ಇಡೀ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದ್ದು ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಎಲ್ಲಾ ವಂದೇ ಭಾರತ್ ರೈಲಿನ ಆಹಾರದ ಗುಣಮಟ್ಟವನ್ನ ನಿಯಮಿತವಾಗಿ ಪರಿಶೀಲಿಸಲು ವಿಭಾಗದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಆಹಾರದ ಗುಣಮಟ್ಟ ಕಾಪಾಡುವ ನಿಟ್ಟಿನಲ್ಲಿ ಸೇವೆಯನ್ನ ಬಲಪಡಿಸಲಾಗುವುದು ಎಂದು IRCTC ಹೇಳಿಕೆಯನ್ನ ನೀಡಿದೆ. ಇದಕ್ಕೆ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹಲವಾರು ರಾಜಧಾನಿ ಸೇರಿದಂತೆ ಹಲವು ರೈಲುಗಳಲ್ಲಿ ತಮಗೆ ಆಗಿರುವ ಆಹಾರದ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಹೆಚ್ಚು ಹಣ ಕೊಟ್ಟು ರೈಲ್ವೆ ಆಹಾರ ಸೇವೆಯನ್ನ ಬಳಸುವವರಿಗೆ ಗುಣಮಟ್ಟದ ಆಹಾರ ಸಿಗುವಂತೆ ಮಾಡಬೇಕು ಅಂತ ಟ್ವೀಟ್ ನಲ್ಲಿ ಎಲ್ಲರೂ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗೆ ರೈಲ್ವೆ ಅಧಿಕಾರಿಗಳು ಸರಿಯಾದ ಗುಣಮಟ್ಟದ ಆಹಾರವನ್ನ ನೀಡಿದ್ದಾರೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಬೇಕು ಅಂತ ಕೂಡ ಇವರು ಹೇಳಿದ್ದಾರೆ.